ಸಜ್ಜನ ಬಂಧುಗಳೇ, ನೊಂದ ಮನಸ್ಸಿಗೆ ಸಂಜೀವಿನಿಯಾಗಿರುವ ಈ ಧ್ವನಿಗೆ ನಿಮ್ಮದೊಂದು ಲೈಕ್ ಇರಲಿ. ನಮ್ಮ ದಿನನಿತ್ಯದ ಸಂಚಿಕೆಗಳನ್ನು ವೀಕ್ಷಿಸುತ್ತಿರುವ ನಿಮ್ಮೂರು ಯಾವುದು? ಮತ್ಯಾಕೆ ತಡ? ಕಮೆಂಟ್ ಬಾಕ್ಸ್ ಕಾಲಿದೆ. ಆದಷ್ಟು ಬೇಗ ನಿಮ್ಮೂರಿನ ಹೆಸರನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸಮಯ ಬಂದಾಗ ಮಾತಾಡೋರ್ಗಿಂತ ಸಮಯ ಕೊಟ್ಟು ಮಾತಾಡೋರನ್ನ ನಂಬಿ. ಯಾಕಂದ್ರೆ ಅವರು ಎಂಥ ಸಮಯದಲ್ಲೂ ನಿಮ್ಮಿಂದ ದೂರ ಆಗಲ್ಲ. ಸಂಬಂಧಗಳು ಇಷ್ಟೇ, ಎಲ್ಲವೂ ಇದ್ದರೆ ಬಯಸಿ ಬರ್ತಾರೆ, ಏನು ಇಲ್ಲದಿದ್ದರೆ ಬಣ್ಣ ಬದಲಿಸಿ ಹೋಗ್ತಾರೆ. ಅಗತ್ಯಕ್ಕಿಂತ ಹೆಚ್ಚು ಸಮಯ ಮತ್ತು ಗೌರವವನ್ನು ಕೊಟ್ಟರೆ ಜನ ಬದಲಾಗಿ ಬಿಡ್ತಾರೆ. ಎಲ್ಲರೂ ಯಾವಾಗಲೂ ನಮ್ಮವರೇ, ಅವರವರ ಅವಶ್ಯಕತೆ ಬೇಕು ಅಂದಾಗ ಮಾತ್ರ. ಸಂಬಂಧ ಎಂಬ ಹೆಮ್ಮರ ಕಡಿಯಲು ಹಣವೆಂಬ ಕೊಡಲಿ ಸಾಕು. ಯಾವುದೇ ಸಂಬಂಧವಾಗಲಿ ಎರಡು ಕಡೆಯಿಂದ ಒಂದೇ ರೀತಿಯಲ್ಲಿ ಭಾವನೆಗಳು, ಪ್ರೀತಿ, ವಿಶ್ವಾಸ ಇದ್ದಾಗ ಮಾತ್ರ ಕೊನೆಯವರೆಗೂ ಗಟ್ಟಿಯಾಗಿ ಉಳಿತದೆ. ಕೀ ಇಲ್ಲದೆ ಯಾರು ಬೀಗವನ್ನು ತಯಾರಿಸೋದಿಲ್ಲ. ಹಾಗೆ ಪರಿಹಾರವಿಲ್ಲದೆ ಭಗವಂತ ಸಮಸ್ಯೆಗಳನ್ನು ಕೊಡೋದಿಲ್ಲ. ತಾಳ್ಮೆ ಇರಲಿ. ಸಾಧನೆಗೆ ಹೊರಟಾಗ ಸಂಬಂಧಗಳ ಸಾವಾಸನೆ ಬೇಡ. ಸೋತರು ಸರಿಯೇ, ಏಕಾಂಗಿಯಾಗಿ ಹೋರಾಡು. ಹೊಸ ನೀರು ಬಂದಾಗ ಹಳೆ ನೀರು ಹರಿಯಲೇಬೇಕು. ಹಾಗೆ ಹೊಸ ವ್ಯಕ್ತಿ ಸಿಕ್ಕಾಗ ಹಳೆ ವ್ಯಕ್ತಿ ಅವರಿಂದ ದೂರ ಆಗಲೇಬೇಕು. ಎಷ್ಟು ನಿಜ ಅಲ್ವಾ? ನಿಮಗೋಸ್ಕರ ಟೈಮ್ ಕೊಟ್ಟವರನ್ನ ಟೈಮ್ ಪಾಸ್ಗೋಸ್ಕರ ಯೂಸ್ ಮಾಡಬೇಡಿ. ಕೆಲವೊಂದು ಬಂಧಗಳು ಸವೆಯುತ್ತಿರುವ ಚಪ್ಪಲಿಯ ಹಾಗೆ, ಸವೆಯುವಾಗಲೇ ಎಚ್ಚೆತ್ತುಕೊಂಡು ದೂರವಿಡಬೇಕು. ಅತಿಯಾದ ನಂಬಿಕೆ ಇಟ್ಟು ದೂರ ಪ್ರಯಾಣ ಮಾಡಿದ್ರೆ ನಡುದಾರಿಯಲ್ಲೇ ಕಿತ್ತು ಹೋಗ್ತದೆ. ತಪ್ಪು ನಮ್ಮದೇ. ದೂರ ಪ್ರಯಾಣಕ್ಕೆ ಸವೆಯುವ ಚಪ್ಪಲಿಯನ್ನೇ ಆಯ್ಕೆ ಮಾಡಿತ್ತು. ಭಾವನೆಗಳಿಗೆ ನಿರಂತರವಾಗಿ ಪೆಟ್ಟು ಬಿದ್ದಾಗ ಮಾತು ಮೌನವಾಗುತ್ತೆ. ನಿನ್ನ ನೆಮ್ಮದಿನ ಹಾಳು ಮಾಡುವಷ್ಟು ಸ್ವಾರ್ಥಿಯಲ್ಲ ನಾನು. ನಾನೇ ದೂರ ಇರ್ತೀನಿ, ನೀನೇ ಖುಷಿಯಾಗಿರೋ. ನೆನಪಿರ್ಲಿ, ಸತ್ಯ ಸಾಯೋದಿಲ್ಲ. ಒಂದು ವೇಳೆ ಅದು ಸೋತರು ಒಂದಿನ ಸುಳ್ಳನ್ನು ಸಾಯಿಸಿ ಗೆದ್ದೇ ಗೆಲ್ತದೆ. ಸಂಬಂಧಗಳು ಉಳಿಯುವುದು ಹಾಗೂ ಬೆಳೆಯುವುದು ಸಮಯ ಕೊಟ್ಟಾಗ ಮಾತ್ರ. ಬಲವಂತದ ಪ್ರೀತಿ ನಾವೊಬ್ಬರಿಗೆ ಇಷ್ಟ ಇಲ್ಲಂತ ಗೊತ್ತಾದ್ಮೇಲೆ ನಾವು ಅವರಿಗೆ ತೋರಿಸುವ ಪ್ರೀತಿ ಕೂಡ ಅವರಿಗೆ ತಲೆನೋವು ತರ ಅನಿಸುತ್ತೆ. ಕಪಟ ಸಂಬಂಧಗಳ ಮಧ್ಯೆ ಇರುವುದಕ್ಕಿಂತ ಏಕಾಂಗಿ ಜೀವನ ನೆಮ್ಮದಿ ನೀಡ್ತದೆ. ಬರೀ ಬದಲಾದವನಲ್ಲ ನಾನು, ನೊಂದು ಬದಲಾದವನು. ಕೆಲವು ತೊಂದರೆಗಳು ನಮ್ಮನ್ನು ಪರೀಕ್ಷಿಸಲು ಬರುವುದಿಲ್ಲ. ನಮ್ಮೊಂದಿಗೆ ಸಂಬಂಧ ಹೊಂದಿರುವ ಕೆಲವರ ಮುಖವಾಡವನ್ನ ಬಯಲು ಮಾಡಲು ಬರ್ತವೆ. ದೇವರ ಹೆಸರಲ್ಲಿ ಉಪವಾಸವಿರುವುದು ಸಾಧನೆಯಲ್ಲ. ತಂದೆ ತಾಯಿ ಉಪವಾಸ ಇರದಂತೆ ನೋಡಿಕೊಳ್ಳುವುದೇ ಮಹಾಸಾಧನೆ. ಮಳೆ ನಿಂತ ಮೇಲೆ ಛತ್ರಿ ಹೇಗೆ ಭಾರವಾಗುತ್ತೋ ಅದೇ ರೀತಿ ನಮ್ಮ ಅವಶ್ಯಕತೆ ಮುಗಿದ ನಂತರ ಜನರಿಗೆ ನಾವು ಭಾರವಾಗ್ತೇವೆ. ನಮ್ಮವರು ಎಂದು ಬೀಗಬೇಡಿ. ಇಲ್ಲಿ ಎರಡು ಮುಖ ಇರುವ ಜನಗಳೇ ಜಾಸ್ತಿ. ಬದುಕು ಇಲ್ಲಿ ಪಾಠ ಕಲಿಯಲು ಶುಲ್ಕ ಬೇಡ. ಪಾಠ ಕಲಿಯದೇ ಇದ್ದರೆ ಶುಲ್ಕ ತೆರಬೇಕಾಗುತ್ತೆ. ಸುಂದರವಾಗಿ ಕಾಣುವ ಗಾಜು ಕೆಳಗೆ ಬಿದ್ದಾಗ ಹರಿತವಾದ ಆಯುಧವಾಗಬಲ್ಲದು. ಕೆಲವೊಂದು ಸಂಬಂಧಗಳು ಹಾಗೆ. ನಿಮ್ಮ ನೆಮ್ಮದಿಗೆ ಇಲ್ಲಿದೆ ಟಿಪ್ಸ್. ಮುಖದಲ್ಲೊಂದು ನಗು ಇರಲಿ. ಸಣ್ಣ ಸಣ್ಣ ಖುಷಿಯನ್ನು ಆನಂದಿಸಿ. ಇನ್ನೊಬ್ಬರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೋಬೇಡಿ. ನಿಮ್ಮನ್ನ ಕಡೆಗಣಿಸೋರನ್ನ ಜಸ್ಟ್ ಕಡೆಗಣಿಸಿ. ವಾದ ಮಾಡುವವರ ಮುಂದೆ ಸುಮ್ಮನಿದ್ದು ಬಿಡಿ. ಇತರರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಬೇಡಿ. ಹೋಪ್ ಇಟ್ಕೊಳ್ಳಿ, ಆದ್ರೆ ಆತುರ ಬೇಡ. ತೋರಿಕೆಗಾಗಿ ಆಡಂಬರ ಮಾಡಬೇಡಿ. ಎಲ್ಲರ ಜೊತೆ ನಗುತ್ತಾ ಮಾತಾಡಿ. ಪ್ರತಿ ಕ್ಷಣವೂ ಕುತೂಹಲದಿಂದಿರಿ. ಎಷ್ಟೇ ಓದಿದ್ರೂ ಸರ್ಟಿಫಿಕೇಟ್ಗಳಿದ್ರು ನಮ್ಮ ಮಾತು ಮತ್ತು ನಡವಳಿಕೆ ನಾವು ಕಲಿತ ನಿಜವಾದ ವಿದ್ಯೆ ತಿಳಿಸಿಕೊಡ್ತದೆ. ಸಮಯಕ್ಕೆ ಸಿಗದ ವಸ್ತುಗಳು, ಸಮಯಕ್ಕಾಗದ ಬಂಧುಗಳು, ಸಮಯವನ್ನೇ ನೀಡದ ಸಂಬಂಧಗಳು, ಭಾವನೆಗಳನ್ನೇ ಅರಿಯದ ಬಂಧಗಳು ಮರುಭೂಮಿಯಲ್ಲಿ ನೀರಿಗಾಗಿ ಅಲಿದಂತೆ. ಗುಡ್ಡ ಹತ್ತೋದು ನನ್ನನ್ನು ಜಗತ್ತು ನೋಡಲಿ ಅಂತಲ್ಲ, ನನಗೆ ಜಗತ್ತು ಚೆನ್ನಾಗಿ ಕಾಣಲಿ ಅಂತ. ಜೀವನವೆಂದರೆ ಬಗೆಹರಿಸಬೇಕಾದ ಸಮಸ್ಯೆಯಲ್ಲ, ಅನುಭವಿಸಬೇಕಾದ ವಾಸ್ತವ. ಅಳುನುಂಗಿ ನಗುವವನೇ ನಿಜವಾದ ಶ್ರೀಮಂತ. ಒಣಗಿರುವ ಹೂವನ್ನ ನೋಡಿ ಅರಳಿರುವ ಹೂವು ನಗ್ಬೋದು, ಆದ್ರೆ ಅದು ಶಾಶ್ವತವಲ್ಲ. ಅದಕ್ಕೂ ಬಾಡೋ ಸಮಯ ಬಂದೇ ಬರ್ತದೆ. ಅಹಂಕಾರದ ನಗು ತಾತ್ಕಾಲಿಕ ಅಷ್ಟೇ. ಜೀವನದಲ್ಲಿ ಯಾವುದಕ್ಕೂ ಪಶ್ಚಾತ್ತಾಪ ಪಡಬಾರದು. ಒಳ್ಳೆಯದಾದ್ರೆ ಅದ್ಭುತ ಎಂದು ಭಾವಿಸಬೇಕು, ಕೆಟ್ಟದಾದ್ರೆ ಅದೊಂದು ಅನುಭವ ಎಂದು ಪರಿಗಣಿಸಬೇಕು. ಆರಿಸಿಕೊಳ್ಳುವುದಿದ್ದರೆ ಒಳ್ಳೆಯ ಹೃದಯವನ್ನ ಆಯ್ದುಕೊಳ್ಳಿ. ಮುಖವೇನು ಬಲು ಬೇಗ ಸುಟ್ಟು ಕಟ್ಟುತ್ತದೆ. ಶತ್ರುಗಳೇ ಇಲ್ಲವೆಂದರೆ ನಿಮ್ಮಲ್ಲೇನೋ ಕೊರತೆ ಇದೆ ಎಂದೇ ಅರ್ಥ. ಬುಟ್ಟಿ ತುಂಬ ಬುದ್ಧಿಗಿಂತ ಮುಷ್ಟಿ ಎಷ್ಟು ತಾಳ್ಮೆ ಲೇಸು. ನಾವು ಸಂತೋಷವನ್ನ ಹುಡುಕಲು ಹೋಗಬಾರದು, ನಾವಿರುವಲ್ಲಿಯೇ ಸಂತೋಷವನ್ನ ಸೃಷ್ಟಿಸಬೇಕು. ಜಗಳ ಇದ್ದರೆ ಇವತ್ತಲ್ಲ ನಾಳೆ ಮುಗಿಯುತ್ತವೆ, ಆದ್ರೆ ಅನುಮಾನಗಳಿದ್ರೆ ಮುಗಿಯೋದೇ ಇಲ್ಲ ಕೊನೆಯ ತನಕ. ಸಮಯ ಒಂದೊಮ್ಮೆ ಎಲ್ಲರ ಮುಖವಾಡ ಬಿಚ್ಚಿಡ್ತದೆ. ಗೆಲುವಿನ ಗುರಿ ಕೆಲವರಿಗೆ ಉರಿ. ಡೋಂಟ್ ವರಿ, ನೀ ಮುಂದುವರಿ. ನಮ್ಮ ಮನೆ ಮಹಡಿಯಲ್ಲಿದ್ರೇನು, ಗುಡಿಸಲಲ್ಲಿದ್ರೇನು, ನಮ್ಮ ಮನೆಯಲ್ಲಿ ಸಿಗುವ ಸ್ವಾತಂತ್ರ್ಯ ಹಾಗೂ ನೆಮ್ಮದಿ ಬೇರೆಯವರ ಮನೆಗೆ ಹೋದಾಗ ಸಿಗಲ್ಲ. ತಾಯಿ ತಂದೆ ತೋರಿಸಿದ ಮಾರ್ಗ ಈಗ ಕಷ್ಟವೆನಿಸಬಹುದು, ಆದ್ರೆ ಮುಂದೊಂದು ದಿನ ಖುಷಿ ಕೊಡುತ್ತೆ. ಆದ್ರೆ ಬೇರೆಯವರು ತೋರಿಸುವ ಮಾರ್ಗ ಈಗ ಖುಷಿ ಅನಿಸಿದ್ರು ಮುಂದೆ ಕಷ್ಟ ಕಟ್ಟಿಟ್ಟ ಬುತ್ತಿ. ಕಳೆದುಕೊಂಡಿದ್ದು ವಸ್ತುವಾದ್ರೆ ಹುಡುಕ್ಬೋದು,
ಇಲ್ಲವೇ ಮತ್ತೊಂದು ತೆಗೆದುಕೊಳ್ಬಹುದು. ಕಳೆದುಕೊಂಡಿದ್ದು ನಂಬಿಕೆ ಆದ್ರೆ ಹುಡುಕಿದ್ರೂ ಸಿಗದು, ಕೊಂಡುಕೊಳ್ಳಲು ಸಾಧ್ಯವಾಗದು. ಹೂಗಳಿಂದ ತುಂಬಿದ ತೋಟ ಎಷ್ಟು ಸುಂದರವಾಗಿರುತ್ತೋ, ಒಳ್ಳೆಯ ಆಲೋಚನೆಗಳಿಂದ ತುಂಬಿದ ಮನಸ್ಸು ಸಹ ಅಷ್ಟೇ ಸುಂದರವಾಗಿರುತ್ತೆ. ಮುಗಿದು ಹೋದ ವಿಷಯದ ಬಗ್ಗೆ ಚಿಂತಿಸಬೇಡಿ. ಕೆಳಕ್ಕೆ ಬಿದ್ದ ಹೂ ಮತ್ತೆ ಮರ ಸೇರೋದಿಲ್ಲ. ಸಂತೋಷದ ಜೀವನಕ್ಕಾಗಿ ಒಂದು ಸಣ್ಣ ಸೂತ್ರ: ನಿರೀಕ್ಷಿಸಬೇಡಿ ಹಾಗೂ ನಿರ್ಲಕ್ಷಿಸಬೇಡಿ. ಸಾಗುವ ದಾರಿ ಎಷ್ಟೇ ಕಷ್ಟಕರ ಆಗಿರಲಿ, ಆದರೆ ನಾವಿಡುವ ಹೆಜ್ಜೆ ಯಾವಾಗಲೂ ಸರಿಯಾಗಿರಬೇಕು. ಸಮಯಕ್ಕೆ ತಕ್ಕಂತೆ ನಟಿಸುವವರಿಗೆ ಮಾತ್ರ ಈ ಜಗತ್ತಲ್ಲಿ ಬೆಲೆ ಜಾಸ್ತಿ. ಇಂದು ನಿನ್ನ ನೋಡಿ ನಗುವವರೆಲ್ಲರೂ ನಾಳೆ ನಿನ್ನ ಗೆಲುವನ್ನ ನೋಡಿ ಮೌನವಾಗ್ತಾರೆ. ವಿರೋಧಿಗಳ ನಗುವೆ ನಿನ್ನ ಯಶಸ್ಸಿಗೆ ಸ್ಫೂರ್ತಿ. ಎಲ್ಲರಿಗೂ ಬೇಕಾಗುವ ಹಣ್ಣು ಕೈ ಸೇರ್ತದೆ, ಯಾರಿಗೂ ಬೇಡವಾದ ಬೀಜ ಭೂಮಿ ಸೇರ್ತದೆ. ಬೇಡವಾದ ಬೀಜದೊಳಗೆ ಸಾವಿರಾರು ಹಣ್ಣುಗಳು ಸಿಗ್ತವೆ. ತಿರಸ್ಕರಿಸುವವರೇ ಪುರಸ್ಕರಿಸುವಂತ ಕಾಲವೇ ಸಾಧನೆಯ ಬದುಕು. ಜೀವನದಲ್ಲಿ ನಿಮ್ಮ ಬೆನ್ನ ಹಿಂದೆಯೂ ನಿಮ್ಮನ್ನು ಗೌರವಿಸುವ ಸಂಬಂಧಗಳೇ ನಿಜವಾದ ಸಂಬಂಧಗಳು. ಮಂದಹಾಸಕ್ಕಿಂತ ಅದ್ಭುತ ಆಭರಣ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಮುಖದ ಮೇಲೆ ತಿಳಿ ನಗುವಿದ್ದರೆ ಜಗತ್ತೇ ನಿಮ್ಮನ್ನ ಪ್ರೀತಿಸ್ತದೆ. ಆಸ್ತಿ ಅಂತಸ್ತು ಯಾರಿಗೆ ಬೇಕು? ಬೆಳ್ಳಿ ಬಂಗಾರ ಹೊತ್ತು ಎಲ್ಲಿಗೆ ಹೋಗ್ಬೇಕು? ಅಂಬಲಿ ಕುಡಿದರೂ ಲೈಫ್ನಲ್ಲಿ ಮನಸ್ಸಿಗೆ ಮೊದಲು ನೆಮ್ಮದಿ ಇರಬೇಕು ಗುರು. ಬದಲಾಗು ಮನವೇ, ನೀ ಬದಲಾಗದಿದ್ದರೆ ನಿನ್ನ ಬದುಕೆ ಬಲಿಯಾಗುವುದು ಕೊನೆಗೆ. ಸುಳ್ಳಾಗಿ ನಟನೆ ಮಾಡಲು ಗೊತ್ತಿಲ್ಲದವರು ಮೊದಲು ವ್ಯಕ್ತಪಡಿಸುವುದು ಕಣ್ಣೀರು ಮತ್ತು ಕೋಪ. ಕಾಲ ಯಾವತ್ತೂ ಒಂದೇ ರೀತಿ ಇರೋದಿಲ್ಲ. ಇವತ್ತು ಸೋತವರು ನಾಳೆ ಗೆದ್ದೇ ಗೆಲ್ತಾರೆ. ಎಷ್ಟೇ ತಿರುವುಗಳು ಬಂದರೂ ತಿರುಗಿ ನೋಡದೆ ಮುಂದೆ ಗುರಿಯತ್ತ ಸಾಗುವುದೇ ನಾವು ನದಿಗಳಿಂದ ಕಲಿಬೇಕಾದ ಪಾಠ. ಸುಮ್ಮನಿರು, ನಿನ್ನ ತಾಳ್ಮೆಗೂ ಒಂದು ಬೆಲೆ ದೇವರು ಕೊಟ್ಟೇ ಕೊಡ್ತಾನೆ. ಸೂರ್ಯನಂತಿರಿ, ನಂಬುವವರಿಗೆ ಬೆಳಕಾಗಿ, ದ್ರೋಹಿಗಳಿಗೆ ಬೆಂಕಿಯಾಗಿ. ಬಡವನೆಂದು ಚಿಂತಿಸಬೇಡ, ದುಡಿಮೆ ನಿಯತ್ತಾಗಿದ್ರೆ ನೀನು ಕೂಡ ರಾಜನೇ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ಯಾರನ್ನಾದರೂ ಕೇಳುವುದಕ್ಕಿಂತ ಹೆಚ್ಚಾಗಿ ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಯಾಕಂದ್ರೆ ಪ್ರತಿಯೊಬ್ಬರು ತಮ್ಮ ಭಾವನೆಗಳನ್ನ ಹೇಳಲು ಸಾಧ್ಯವಿಲ್ಲ. ಯಾರೆಷ್ಟೇ ಅವಮಾನ ಮಾಡಿದ್ರು, ಕೀಳಾಗಿ ನೋಡಿದ್ರು, ನಾವು ನಮ್ಮ ಸ್ವಾಭಿಮಾನ ಬಿಡಬಾರದು. ಯಾಕಂದ್ರೆ ಬೇರೆ ವ್ಯಕ್ತಿಗಳ ತರ ಸಮಯಕ್ಕೊಂದು ಬಣ್ಣ ಬದಲಾಯಿಸುವ ಊಸರವಳ್ಳಿಯ ಬದುಕು ನಮ್ಮದಾಗಬಾರ್ದು. ಒಳ್ಳೆಯ ಸಂಬಂಧಗಳನ್ನ ಪ್ರೀತಿ ಕೊಟ್ಟು ಉಳಿಸ್ಕೊಳ್ಳಿ. ಕೆಟ್ಟ ಸಂಬಂಧಗಳನ್ನ ಮೌನವಾಗಿದ್ಕೊಂಡು ಕಳೆದುಕೊಳ್ಳಿ. ಭೂಮಿಗೆ ಭಾರ ಆದ್ರೂ ಪರವಾಗಿಲ್ಲ, ಆದರೆ ಬೇರೆಯವರ ಮನಸ್ಸಿಗೆ ಎಂದು ಭಾರ ಆಗಬಾರ್ದು. ಜೀವನಕ್ಕೆ ಬೆಲೆನೇ ಇರೋದಿಲ್ಲ. ನಮ್ಮ ಕಷ್ಟವನ್ನು ಕಂಡರೂ ಕಾಣದಂತೆ ಇರುವ ಕುರುಡು ಸಂಬಂಧಗಳಿಗೆ ಎಂದಿಗೂ ಕನ್ನಡಕ ತೊಡಿಸುವ ಪ್ರಯತ್ನ ಮಾಡಬಾರದು. ಯಾವ ಬಟ್ಟೆ ಬಣ್ಣವನ್ನ ಬಿಡ್ತದೆ ಆ ಬಟ್ಟೆಯನ್ನು ದೇಹದಿಂದ ತೆಗೀರಿ. ಯಾವ ವ್ಯಕ್ತಿ ಬಣ್ಣವನ್ನ ಬದಲಾಯಿಸ್ತಾನೆ ಅವನನ್ನು ಹೃದಯದಿಂದ ಕಿತ್ತು ಹಾಕಿ. ಬಣ್ಣ ಬದಲು ಮಾಡುವವರಿಂದ ದೂರವಿರಿ. ಯಾಕಂದ್ರೆ ಇವರು ಪ್ರತಿದಿನ ಬಣ್ಣ ಬದಲಾಯಿಸ್ತಾರೆ. ನಿಮ್ಮ ಜೊತೆ ಅವಶ್ಯಕತೆ ಇರುವವರೆಗೂ ಮೃದುವಾಗಿರ್ತಾರೆ. ಅವಶ್ಯಕತೆ ಮುಗಿದ ನಂತರ ಮಾತನಾಡುವ ಶೈಲಿ ಬದಲಾಗ್ತದೆ. ಆಸೆ ಪಟ್ಟು ನಿರಾಸೆ ಆಗುವುದಕ್ಕಿಂತ ಆಸೆನೆ ಪಡದೆ ಮೌನವಾಗಿರೋದು ಒಳ್ಳೇದಲ್ವಾ? ಮನುಷ್ಯನ ಮೇಲೆ ಭರವಸೆ ಇಟ್ಟವರು ಭಯಪಡ್ಬೋದು, ಭಗವಂತನ ಮೇಲೆ ಭರವಸೆ ಇಟ್ಟವರು ಯಾವುದಕ್ಕೂ ಭಯಪಡುವ ಅವಶ್ಯಕತೆ ಇಲ್ಲ. ತನ್ನವರೇ ತನ್ನ ಮಾತನ್ನು ಕೇಳದಿದ್ದಾಗ ನಮ್ಮ ಮನಸ್ಸಿನಲ್ಲಿ ಉಳಿಯೋದೊಂದೇ ಮೌನ. ಎಲ್ಲರೂ ಹೇಳ್ತಾರೆ ಸಂಬಂಧಿಕರು ಇರಬೇಕು ಅಂತ, ಕಷ್ಟಕ್ಕಾಗ್ತಾರೆ ಅಂತ. ಆದರೆ ಒಂದು ಮಾತನ್ನ ಡೈರೆಕ್ಟ್ ಆಗಿ ಹೇಳ್ತೀನಿ ಕೇಳಿ. ಕೆಲವೊಂದು ಸಮಸ್ಯೆಗಳು ಆಗೋದೆ ಸಂಬಂಧಿಕರಿಂದ. ನೋವುಗಳಿಗೆ ನಗುವೇ ಉತ್ತರ, ನೋಯಿಸುವವರಿಗೆ ಮೌನವೇ ಉತ್ತರ. ಕೆಲವೊಮ್ಮೆ ನಮ್ಮವರೇ ನಮ್ಮನ್ನು ಬಾಂಧವ್ಯಗಳಿಂದ ದೂರವಾಗಿಸಿ ನಮ್ಮ ನಗುವನ್ನು ಕಿತ್ತುಕೊಂಡು ತೋರಿಕೆಗಾಗಿ ಸಂಬಂಧ ಉಳಿಸೋ ಮಾತಾಡ್ತಾರೆ. ಮರವನ್ನೇ ಕಡಿದು ಬುಡಕ್ಕೆ ನೀರು ಹಾಕಿದ್ರೆ ಏನು ಬಂತು ಫಲ? ದಾರಿ ಕಾಣುತ್ತಿಲ್ಲವೆಂದು ದೇವರನ್ನ ದೂರಬೇಡ, ಸ್ವಲ್ಪ ತಾಳ್ಮೆ ಇರಲಿ. ದೇವರು ನಿನಗಾಗಿ ಹೊಸದೊಂದು ದಾರಿಯನ್ನೇ ಸೃಷ್ಟಿಸುತ್ತಿರಬಹುದು. ಹಿಂದಿನ ಕಾಲದಲ್ಲಿ ಜನ ಕಲ್ಲಿನಿಂದ ಬೆಂಕಿ ಹಚ್ಚುತ್ತಿದ್ದರು, ಇವಾಗಿನ ಜನ ಬರೀ ಮಾತಲ್ಲೇ ಬೆಂಕಿ ಹತ್ತಾರೆ. ಸಂಬಂಧದಲ್ಲಿ ಬಂಧನವಿರುತ್ತೋ, ಸಂಬಂಧದಲ್ಲಿ ಧನವಿರುತ್ತೋ, ಯಾವ ಸಂಬಂಧಕ್ಕೂ ಆರಂಭವಿಲ್ಲ, ಯಾವ ಸಂಬಂಧಕ್ಕೂ ಅಂತ್ಯವಿಲ್ಲ. ಅರ್ಥವಿರುವ ಸಂಬಂಧ ಅಮೃತಕ್ಕೆ ಸಮ, ಅರ್ಥವಿಲ್ಲದ ಸಂಬಂಧ ವಿಷಕ್ಕೆ ಸಮ. ಯೋಗ್ಯತೆಗೂ ಮೀರಿ ಪ್ರೀತಿ ನೀಡಬೇಡಿ. ಮೂರನೇ ವ್ಯಕ್ತಿ ಪ್ರವೇಶವಾದಾಗ ನಿನ್ನನ್ನೇ ಅಯೋಗ್ಯರಿಗಿಂತ ಕೀಳಾಗಿ ಕಡೆಗಣಿಸುವವರು ಒಂದಿನ. ದಾರಿ ತಪ್ಪುವುದು ಅಪರಾಧವಲ್ಲ, ಆದರೆ ದಾರಿ ತಪ್ಪಿದ್ದೇವೆ ಎಂದು ತಿಳಿದ ಮೇಲೂ ಅದೇ ದಾರಿಯಲ್ಲಿ ಸಾಗೋದು ತಪ್ಪಾಗ್ತದೆ. ಸಂಬಂಧಗಳು ಬಟ್ಟೆಯಂತೆ, ಒಮ್ಮೆ ಹರಿದ್ರೆ ಮುಗಿಯಿತು. ನೀವೆಷ್ಟೇ ಹೊಲಿಗೆ ಹಾಕಿದ್ರೂ ಹರಿದ ಗುರುತುಗಳು ಹೋಗೋದಿಲ್ಲ. ಸಂಬಂಧ ಚೆನ್ನಾಗಿರುವಾಗ ಎಲ್ಲ ವಿಷಯಗಳನ್ನ ನಿನಗೆ ಹೇಳ್ತಾರೆ. ಅದೇ ಸಂಬಂಧ ಕೆಟ್ಟಾಗ ನಿನ್ನ ವಿಷಯಗಳನ್ನ ಎಲ್ಲರಿಗೂ ಹೇಳ್ತಾರೆ. ಯಾರನ್ನ ಎಷ್ಟೇ ಕೇರ್ ಮಾಡಿದ್ರು ಅಷ್ಟೇ ಕಣ್ರಿ, ನಾವು ಜಾಸ್ತಿ ಕೇರ್ ಮಾಡಿದಷ್ಟು ನಮ್ಮನ್ನ ಕೇರ್ಲೆಸ್ ಮಾಡ್ತಾರೆ. ಈ ಜೀವನದಲ್ಲಿ ಮೊದಲು ತಾಯಿ ಅಳ್ತಾ ಇದ್ಲು. ಯಾಕೆ ಗೊತ್ತಾ? ತನ್ನ ಮಗು ಊಟ ಮಾಡ್ತಾ ಇಲ್ಲ ಅಂತ. ಈವಾಗ್ಲೂ ತಾಯಿ ಅಳ್ತಾನೆ ಇದ್ದಾಳೆ. ಯಾಕೆ ಗೊತ್ತಾ? ನಾನು ಜನ್ಮ ಕೊಟ್ಟು ಬೆಳೆಸಿದ ಮಕ್ಕಳು ನನಗೆ ಊಟ ಕೊಡ್ತಾ ಇಲ್ಲ ಅಂತ.
ಒಂದು ಕ್ಷಣ ಯೋಚನೆ ಮಾಡಿ. ಈ ದೇಹ ತಾಯಿ ಕೊಟ್ಟ ಭಿಕ್ಷೆ. ಅವಳು ಮನಸ್ಸು ಮಾಡಿ ಜನ್ಮ ಕೊಟ್ಟಿದ್ದಕ್ಕೆ ಈ ಜಗತ್ತಿನ ಮುಖ ನೋಡ್ತಿದ್ದೇವೆ. ಅವಳು ಯಾವ ದೇವರಿಗಿಂತಲೂ ಯಾವುದರಲ್ಲಿಯೂ ಕಡಿಮೆ ಇಲ್ಲ. ದೇವರು ತಡವಾಗಿ ನಮ್ಮನ್ನ ನೋಡ್ತಾನೆ, ಆದರೆ ತಾಯಿ ಹಾಗಲ್ಲ. ಅಮ್ಮ ಅಂದಾಕ್ಷಣ ಓಡಿ ಬರ್ತಾಳೆ. ಯಾಕಂದ್ರೆ ಈ ಭೂಮಿ ಮೇಲೆ ಯಾವ ತಾಯಿನೂ ಕೂಡ ಉಪವಾಸ ಇರಕೂಡದು. ಅದೊಂದೇ ನನ್ನ ಕೋರಿಕೆ. ತಾಯಿನೇ ದೇವರು, ತಾಯಿನೇ ಸರ್ವಸ್ವ, ತಾಯಿನೇ ಜಗತ್ತು. ಪ್ರಾರಂಭಿಸಿದ್ದು ನೀನೆ, ಮುಗಿಸಿದ್ದು ಕೂಡ ನೀನೆ. ನೊಂದದ್ದು ಮಾತ್ರ ನಾನು. ಬದುಕು ಅರ್ಥವಾದಂತೆಲ್ಲ ಮೌನ ಇಷ್ಟವಾಗುತ್ತಾ ಹೋಗ್ತದೆ. ಗಾಯವಾಗದಿದ್ದರೆ ಧೈರ್ಯ ಬರುವುದಿಲ್ಲ. ತಪ್ಪು ಮಾಡದಿದ್ದರೆ ಕಲಿಯೋದಿಲ್ಲ. ಸೋಲದಿದ್ದರೆ ಗೆಲ್ಲುವುದಿಲ್ಲ. ಯಾವುದಕ್ಕೂ ನಾವು ಉತ್ಸಾಹ ಕಳೆದುಕೊಳ್ಬಾರ್ದು ಅಷ್ಟೇ. ಒಬ್ಬ ವ್ಯಕ್ತಿ ಸತ್ತು ಹೋದರೆ ಅವರು ಬಳಸಿದ ವಸ್ತುಗಳನ್ನೆಲ್ಲ ಬಿಸಾಕ್ತಾರೆ, ಆದರೆ ಅವನ ಹಣ ಮತ್ತು ಆಸ್ತಿಯನ್ನ ಮಾತ್ರ ಬಿಸಾಕೋದಿಲ್ಲ. ಹಣಕ್ಕಿರುವ ಬೆಲೆ ಮನುಷ್ಯನಿಗಿಲ್ಲ. ಮರೆಯೋ ಮನಸ್ಸು ನನ್ನದಲ್ಲ, ಮರೆತು ಹೋಗೋ ನೆನಪು ನಿನ್ನದಲ್ಲ. ಕಣ್ಣಿನಿಂದ ದೂರ ಇರ್ಬೋದು, ಆದರೆ ಮನಸ್ಸಿನಿಂದ ದೂರ ಇರೋಕೆ ಸಾಧ್ಯನೇ ಇಲ್ಲ. ಸಮಯ ನಮ್ಮನ್ನು ಎಷ್ಟು ಕಾಡಿಸ್ತದೆಯೋ ಅಷ್ಟೇ ಉತ್ತಮ ಫಲ ಕೊಡ್ತದೆ. ಕೋಪ ಬಂದಾಗ ತಪ್ಪು ಯಾರದೇ ಆಗಿರ್ಲಿ, ಮತ್ತೆ ಮಾತು ಪ್ರಾರಂಭವಾಗುವುದು ನಿಜವಾದ ಪ್ರೀತಿ ಇರುವವರಿಂದ ಮಾತ್ರ. ಇಡೀ ಪ್ರಪಂಚದಲ್ಲೇ ಔಷಧಿ ಇಲ್ಲದ ಏಕೈಕ ರೋಗ ಅಂದ್ರೆ ಹೊಟ್ಟೆ ಕಿಚ್ಚು. ಅದು ಇಡೀ ದೇಹವನ್ನೇ ಸುಡ್ತದೆ. ಹುಷಾರ್. ನೀನು ಕೊಡುವಷ್ಟು ಬೆಳೆಯದಿದ್ದರೂ ಪರವಾಗಿಲ್ಲ, ಆದರೆ ಇರುವುದರಲ್ಲಿ ಹಂಚಿ ತಿನ್ನುವಷ್ಟು ಮನಸ್ಸು ನಿನ್ನಲ್ಲಿದ್ರೆ ನಿನಗೆ ಸಾಕೆನ್ನುವಷ್ಟು ಪರಮಾತ್ಮ ನೀಡ್ತಾನೆ. ಮನುಷ್ಯನ ಹತ್ತಿರ ಎಷ್ಟೇ ಕೋಟಿ ಹಣವಿದ್ದರೂ ತಾನು ಕೊನೆಗೆ ಸೇರಬೇಕಾದಂಥ ಸ್ಥಳ ಮಣ್ಣೇ ಹೊರತು ಅರಮನೆಯಲ್ಲ. ನಮ್ಮ ಸಮಯಕ್ಕಿಲ್ಲದು ಏನೇ ಆಗಿರ್ಲಿ, ಅದು ವ್ಯರ್ಥ. ಬೀಗಿ ಬದುಕುವುದಕ್ಕಿಂತ ಬಾಗಿ ಬದುಕಿದ್ರೆ ಸಕಲವು ನಮ್ಮದಾಗ್ತದೆ. ಹಣ ಇದ್ದರೆ ಶತ್ರು ಕೂಡ ಸ್ನೇಹಿತನಾಗ್ತಾನೆ. ಕೊಟ್ಟ ಸಾಲ ಕೇಳಿದ್ರೆ ಸ್ನೇಹಿತ ಕೂಡ ಶತ್ರು ಆಗ್ತಾನೆ. ಎಲ್ಲವೂ ಕಾಲದ ಆಟ. ಎಷ್ಟೇ ಪ್ಲಾನ್ ಮಾಡಿದ್ರೂ ಕೂಡ ಸಮಯ ಬಯಸಿದ್ದೇ ಇಲ್ಲಿ ನಡೆಯೋದು. ಭಿಕ್ಷೆ ಬೇಡಿ ಬದುಕು ಪರವಾಗಿಲ್ಲ, ಆದರೆ ಇನ್ನೊಬ್ಬರ ಮನೆ ಹಾಳು ಮಾಡಿ ಮಾತ್ರ ಬದುಕಬೇಡ. ಜೀವನದಲ್ಲಿ ಎಲ್ಲವನ್ನೂ ಶಾಶ್ವತವಾಗಿ ಪಡೆಯುವ ಭರದಲ್ಲಿ ಜೀವನವೇ ಶಾಶ್ವತವಲ್ಲ ಎಂಬುದನ್ನ ಮರೆಯುತ್ತೇವೆ. ಕರ್ಮ, ನೀನು ಒಬ್ಬರಿಗೆ ಏನನ್ನ ಬಯಸ್ತೀಯೋ ಅದನ್ನೇ ವಾಪಸ್ ನಿನಗೆ ಕೊಡಲು ತಯಾರಾಗಿರ್ತದೆ. ಬಯಸೋದಾದ್ರೆ ಒಳ್ಳೆಯದನ್ನೇ ಬಯಸು, ನಿಂಗೂ ಒಳ್ಳೇದಾಗುತ್ತೆ. ಬದುಕು ಕಲಿಸಿತು ಅನ್ನೋದ್ಕಿಂತ ಬದುಕಿನಲ್ಲಿ ಬಂದು ಹೋದ ಜನರು ತುಂಬಾ ಚೆನ್ನಾಗಿ ಕಲಿಸಿದ್ರು ಅಂತ ಹೇಳ್ಬೋದು. ಜೀವನದಲ್ಲಿ ತಂದೆ ತಾಯಿ ಮುಂದೆ ತಲೆ ತಗ್ಗಿಸಿ, ಆದರೆ ತಂದೆ ತಾಯಿ ಮಾತ್ರ ಬೇರೆಯವರ ಮುಂದೆ ತಲೆ ತಗ್ಗಿಸುವ ಹಾಗೆ ಮಾತ್ರ ಮಾಡಬೇಡಿ. ಆ ದೇವರು ನಮಗೆ ಕೊಟ್ಟು ನೋಡ್ತಾನೆ, ಕಿತ್ಕೊಂಡು ನೋಡ್ತಾನೆ, ಅರಿತು ಬಾಳಲೆಂದು ಬೀಳಿಸಿಯೂ ನೋಡ್ತಾನೆ. ಗೊತ್ತಿಲ್ಲದ ರೀತಿ ಮತ್ತೆ ಕೈ ಹಿಡಿದು ಎತ್ತಿಯೂ ನೋಡ್ತಾನೆ. ಅದನ್ನು ಅರಿತವರಿಗೆ ಇಲ್ಲೇ ಸ್ವರ್ಗ, ಅದನ್ನು ಅರಿಯದವರಿಗೆ ಇಲ್ಲೇ ನರಕ. ಕಷ್ಟವೂ ದೊಡ್ಡದಲ್ಲ, ಖುಷಿಯೂ ದೊಡ್ಡದಲ್ಲ, ಎಲ್ಲವನ್ನು ನಿಭಾಯಿಸುವ ಮನಸ್ಸು ದೊಡ್ಡದು. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ AK ಶೆಟ್ಟಿನಡೂರು. ನೀವೇನು ನನ್ನ ಚಾನಲ್ಗೆ ಮೊದಲ ಭೇಟಿ ಕೊಟ್ಟಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಜೊತೆಗೊಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ಅತಿ ಶೀಘ್ರದಲ್ಲಿ ನಿಮ್ಮನ್ನ ಭೇಟಿ ಆಗ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.